ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರ, ಆಲ್ರೆಡಿ ತಮ್ಮನೆಲ್ಲ ಮೇಲೆ ನೋಡಿದ್ದೀರಾ. ಫಾಲ್ ಸೀಲಿಂಗ್ ಅಂತ ಬಂದಾಗ ಮುಂಚೆ ಇದ್ದಿದ್ದು ಒಂದೇ ಫಾಲ್ ಸೀಲಿಂಗು, POP ಫಾಲ್ ಸೀಲಿಂಗು, ಅದರಲ್ಲೇ ಜಿಪ್ಸಮ್ ಕೂಡ ಆ್ಯಡ್ ಮಾಡ್ತಾ ಇದ್ರು. ಬಟ್ ಇವಾಗ ಅನೇಕ ಆಪ್ಷನ್ಸ್ಗಳು ಬಂದಿದೆ. ಒಂದಲ್ಲ ಎರಡಲ್ಲ 10-15 ಆಪ್ಷನ್ಸ್ಗಳು ಬಂದಿದೆ ಅಂತ ಹೇಳ್ಬೋದು. ನೀವೇ ಕನ್ಫ್ಯೂಸ್ ಆಗಿಬಿಡ್ತೀರಾ ನಮ್ಮನೆಗೆ ಯಾವ್ದು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಕನ್ಫ್ಯೂಷನ್ ಎಲ್ಲ ದೂರ ಮಾಡಿಬಿಡ್ತೀವಿ ವಿತ್ ಬಜೆಟ್. ಸೊ ಇದಕ್ಕೆ ನಾನು ಹೇಳೋಕ್ಕಿಂತ ಯಾರು ಮಾಡಿಸ್ತಾರೆ, ದಿನ 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 ಕಸ್ಟಮರ್ ಬಂದ್ಬಿಟ್ಟು ಕೇಳ್ತಾ ಇರ್ತಾರಲ್ಲ, ಅಂಥವ್ರು ಕರ್ಕೊಬರೋದು ಒಳ್ಳೇದು. ಸೊ ಅದಕ್ಕೋಸ್ಕರ RCC ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ಹೆಂಗೆ ಮಾಡ್ತಾರೆ, ಇಂಟೀರಿಯರ್ ಸೆಕ್ಷನ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಜೊತೆಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಇಂಟೀರಿಯರ್ ಬೇಕು ಅಂತಂದರೆ RCCನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಕಸ್ಟಮರ್ ದಿನ ದಿನ ಒಂದೊಂದು ಐಡಿಯಾ ತಂದು ಹೇಳ್ತಾ ಇರ್ತಾರಲ್ಲ ನಿಮಗೆ ಸರ್, ಯಾವ ಬರೋರು ಒಂದೊಂದು ನೋಡ್ಕೊಂಡು ನಮ್ಮ ಚಾನಲ್ ನೋಡ್ಕೊಂಡು ಕನ್ನಡಕೋರು ಹಿಂಗೆ ಹೇಳಿದ್ದಾರೆ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂತಾರೆ. ಹೊಸದೇನೋ ಐಡಿಯಾ ಬಂತಂದ್ರೆ ಅವರು ಬಂದು ನಮ್ಗೆ ಹೇಳ್ಬಿಡ್ತಾರೆ, ಮಾಡೇ ಬಿಡ್ತಾರೆ. ಸರ್ ಮುಂಚೆ ಫಾಲ್ ಸೀಲಿಂಗ್ ಅಂತ ಬಂದಾಗ ಬರೀ POP ಜಿಪ್ಸಮ್ ಎರಡೇ. ಓಕೆ, ಸೊ ಇವಾಗ ಬೇಸಿಕ್ ಇಂದನೇ ಬಂದ್ಬಿಡೋಣ. ಇವತ್ತು ನೋಡಿದ್ರೆ ನೀವು 10-12 ಆಪ್ಷನ್ ತಗೊಂಡ್ ಬಂದಿದ್ದೀರಾ ಅಲ್ವಾ? ಫುಲ್ ಕನ್ಫ್ಯೂಸ್ ಆಗ್ಬಿಡ್ಲಿಕ್ಕೆ ಅಂದ್ರೆ ಸರ್ ಮಾರ್ಕೆಟ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ನಿಮ್ ಚಾನಲ್ ರೆಫರ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದ್ರಲ್ಲಿ ಒಂದಷ್ಟು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೀವಿ. ಇವೆಲ್ಲವೂ ಕೂಡ ಈಗ ನೀವು ಹೇಗೋ ಇಂಟೀರಿಯರ್ ಮಾಡಿಸ್ತೀರಲ್ವಾ, ಇವೆಲ್ಲ ಸಿಗುತ್ತೆ ಸರ್ ನಿಮ್ಮ ಹತ್ರ? ಎಲ್ಲಾನು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಒಂದೆರಡು ಮೂರು ಐಟಮ್ ಮಾತ್ರ ಇಲ್ಲ, ಅದು ಯಾವ್ದಿಲ್ಲ ಅಂತಾನು ಅಂದ್ರೆ ಮಾಡಿಲ್ಲ. ಈಗ ಇಂಪ್ಲಿಮೆಂಟೇಷನ್ಸ್ ಅಂತ ವೇಟ್. ಖಂಡಿತ ಸರ್, ಖಂಡಿತ. ಫಸ್ಟ್ ಯಾವ್ದು ಬರ್ತಾ ಇದೆ ಸರ್ ಇವಾಗ? ಸರ್ ಫಸ್ಟ್ ಅಂದ್ರೆ ಬೇಸಿಕ್ ಇವಾಗ ಟ್ರೆಡಿಷನಲ್ ಮೆಥಡ್ ಇದ್ದಿದೆ POP ಮೆಥಡ್ ಸರ್. ಮುಂಚೆ ಇದ್ದಿದ್ದು ಅಂದ್ರೆ ಫಸ್ಟ್ POP ಬರೋಕ್ ಮುಂಚೆ ಅಂದ್ರೆ ಪ್ಲಾಸ್ಟಿಂಗ್ ಅಲ್ಲೇ ಡಿಸೈನ್ ಬರ್ತಾ ಇತ್ತು. ಸ್ಟಾರ್ಟಿಂಗ್ ಅದು ಇದೆಲ್ಲ ಪೈಪ್ ಕಟ್ ಮಾಡ್ಕೊಂಡು ಡಿಸೈನ್ ಮಾಡೋದಾಗ್ಲಿ, ಮತ್ತೆ ಒಂದು ಪಟ್ಟಿ ತರ ಮಾಡೋದಾಗ್ಲಿ, ಅದೆಲ್ಲ ಫಸ್ಟ್ ಬರ್ತಾ ಇತ್ತು. ಅದಾದ್ಮೇಲೆ ಸೆಕೆಂಡ್ ಮೆಥಡ್ ಬಂದಿದೆ ನಮಗೆ, ಸ್ವಲ್ಪ ಕಾಸ್ಟ್ ಬಜೆಟ್ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು POP ಬಂತು ಸರ್. POP ನಲ್ಲಿ ಮಾಮೂಲಿ POP ಪೌಡರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಯಾವ ಡಿಸೈನ್ ಬೇಕಾದ್ರೂ ನಡೀತಾ ಇತ್ತು. ಸೊ ಅದು ಇವಾಗ ಏನಾಗಿದೆ ಅಂತಂದ್ರೆ ಸರ್, ಇವಾಗ ಇನ್ನೂ ಎವಲ್ಯೂಟ್ ಆಗಿದೆ ಸರ್. ಇದರಲ್ಲೂ ಎವಲ್ಯೂಟ್ ಆಗಿದೆ ಅಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಪ್ರಾಡಕ್ಟ್ ಬರ್ತಾ ಇದೆ, ಚೆನ್ನಾಗಿ ಡಿಸೈನ್ಸ್ ಬರ್ತಾ ಇದೆ, ಕರು ಡಿಸೈನ್ಸ್ ಅದು ಇದೆಲ್ಲಾನು ಕೂಡ POP ನಲ್ಲಿ ಮಾಡ್ತಾ ಇದ್ದಾರೆ ಸರ್. ಅದು ಇವಾಗ ಮತ್ತೆ ವಾಪಸ್ ಕಮ್ ಬ್ಯಾಕ್ ಟ್ರೆಂಡ್ ತರ ಬರ್ತಾ ಇದೆ. ಫುಲ್ ಅದೇ ಅಂತಲ್ಲ, ಸ್ವಲ್ಪ ಅದು ಇವಾಗ ಔಟ್ಡೇಟೆಡ್ ಆಗಿದ್ದು ಕೂಡ ಸ್ವಲ್ಪ ಮತ್ತೆ ಇಂಪ್ಲಿಮೆಂಟ್ ಆಗ್ತದೆ, ಇಷ್ಟಪಡ್ತಾ ಇದ್ದಾರೆ. ಅದಾದ್ಮೇಲೆ ಸರ್ ಇವಾಗ POP ನೆಕ್ಸ್ಟ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಮುಂದೆ ಹೋಗೋಕೆ ನಮ್ಮ ಮುಂಚೆ ಕಾಸ್ಟ್ ಹೇಳ್ಬೇಡಿ. ಈ ರೀತಿ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇದು ನಮ್ಗೆ ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿನೇ ಸರ್. ಇದು ಆಲ್ಮೋಸ್ಟ್ ನಮ್ಗೆ ಒಂದು 10-15 ಸಾವಿರ ಆಗುತ್ತೆ ಸರ್ ಅಷ್ಟೊಳಗಡೆ. ಯಾವ ಸೈಜಿಗೆ ಸರ್? ಒಂದು ರೆಗ್ಯುಲರ್ ಸೈಜ್ ಒಂದು 10x15 ಅಂತ ಅನ್ಕೋಬಹುದು ಸರ್. ಅಂದ್ರೆ ಏನ್ ರೇಟ್ಸ್ ಹೇಳ್ತೀವಲ್ಲ ಅದೆಲ್ಲ ಆಲ್ಮೋಸ್ಟ್ 10-15 ಅಂತ 150 ಸ್ಕ್ವೇರ್ ಫೀಟ್ ಅಂದ್ರೆ ಯಾವ ಶೇಪ್ ಬೇಕಾದ್ರೂ ಮಾಡ್ಬೋದು ಸರ್ POP ನಲ್ಲಿ. ಅದೊಂದು ಮೇಜರ್ ಬೇಕಾದ್ರೂ ಮೆತ್ತಬಹುದು. ಯಾವ ಶೇಪ್ ಸರ್ಕಲ್ ಟ್ರಯಾಂಗಲ್ ಹೆಂಗ್ ಬೇಕಾದ್ರೂ ಹಂಗ್ ಮಾಡ್ಬೋದು. ಲೈಫ್ ಎಷ್ಟು ದಿನ ಇರುತ್ತೆ ಸರ್? ಲೈಫ್ POP ಬಂದ್ರೆ 10 years ಇರುತ್ತೆ ಸರ್. 10 ವರ್ಷ ಇರುತ್ತೆ. ನೆಕ್ಸ್ಟ್ ಹೋದ್ರೆ ನಮಗೆ ಅದ್ರ ನೆಕ್ಸ್ಟ್ ವರ್ಷನ್ ಬಂದ್ಬಿಟ್ಟು ಜಿಪ್ಸಮ್ ಫಾಲ್ ಸೀಲಿಂಗ್ ಬಂದಿದೆ ಸರ್. ಬೋರ್ಡ್ಗಳು. ಹೌದು ಸರ್. ಅಂದ್ರೆ ಫುಲ್ ಗ್ರಿಡ್ ಬೋರ್ಡ್ಗಳು ಬಂದಿತ್ತು. ಬರೀ ಅಪಾರ್ಟ್ಮೆಂಟ್ಗಳಲ್ಲಿ ಮತ್ತೆ ಆಫೀಸ್ಗಳೆಲ್ಲ ಚಿಕ್ಕದಾಗಿ 2x2 ಗ್ರಿಡ್ಗಳು ಬರ್ತಾ ಇತ್ತು. ಅದಾದ್ಮೇಲೆ ಇವಾಗ ನೆಕ್ಸ್ಟ್ ಏನಾಯ್ತು ಅಂದ್ರೆ ಜಿಪ್ಸಮ್ ದೊಡ್ಡ ಬೋರ್ಡ್ಗಳು ಬಂದಿದೆ. ಅದರಲ್ಲೇ ಮತ್ತೆ ಸಿಮೆಂಟ್ ಬೋರ್ಡ್ಗಳೆಲ್ಲ ಬಂದಿದೆ ಸರ್. ಎಲ್ಲೆಲ್ಲಿ ನೀರು ಬರೋಂಥ ಏರಿಯಾಗಳು, ಎಕ್ಸ್ಟರ್ನಲ್ ಏರಿಯಾಗಳಿಗೆಲ್ಲ ಸಿಮೆಂಟ್ ಬೋರ್ಡ್ ಎಲ್ಲ ಬಂದಿದೆ. ಬಟ್ ಈ ಜಿಪ್ಸಮ್ ಬೋರ್ಡ್ ಬಂದಾದ್ಮೇಲೆ ಏನಾಯ್ತು ಅಂತಂದ್ರೆ ಇವಾಗ ಸ್ವಲ್ಪ ತುಂಬ ಡಿಸೈನ್ಸ್ ಎಲ್ಲ ಯಾರು ಲೈಕ್ ಮಾಡಲ್ಲ ಅಂತ ಅನ್ನೋರು ಇರ್ತಾರಲ್ಲ, ಅವರಿಗೆಲ್ಲ ಒಂದು ಫ್ಲಾಟ್ ಸರ್ಫೇಸ್ ರೂಫ್ಗೆ ಅಂತಂತ ಹೇಳ್ಬಿಟ್ಟು ಜಿಪ್ಸಮ್ ಬೋರ್ಡ್ಗಳನ್ನ ಯೂಸ್ ಮಾಡ್ತಾ ಇದೀವಿ. ಸೇಮ್ ಸರ್ಫೇಸ್ ಕೆಳಗಡೆ ಅಂದ್ರೆ ಒಂದು ಸ್ಟೆಪ್ ಡೌನ್ ಮಾಡ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಮಧ್ಯದಲ್ಲಿ ಅದನ್ನ ಒಂದು ಬೀಮ್ ಪಾಸ್ ಆಗಿರುತ್ತೆ ಅದನ್ನ ಕ್ಲೋಸ್ ಮಾಡೋದಕ್ಕೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಫ್ಲಾಟ್ ಸೀಲಿಂಗ್ನ ಮಾಡ್ಕೋಬಹುದು. ಎಲ್ಲಿ ಬೇಕಲ್ಲಿ ಲೈಟ್ಸ್ ಮಾತ್ರ ಹಾಕೋಬಹುದು. ಸೊ ಅದ್ರ ಜೊತೆನಲ್ಲಿ ಏನು ಬಂದಿದೆ ಅಂದ್ರೆ ಸರ್, ಇವಾಗ ಅದ್ರೊಳಗಡೆನೆ ಇವಾಗ ರೆಗ್ಯುಲರ್ಲಿ ಫುಲ್ ಕಂಪ್ಲೀಟ್ ಫ್ಲಾಟ್ ಇಟ್ಕೊಂಡಿರ್ತೀವಿ. ಆ ಮೂಲೆಯಲ್ಲಿ ಮಾತ್ರ ನಮ್ಗೆ ಲೈಟ್ ಬರಬೇಕು. ಅಲ್ಲಿ ಏನೋ ಒಂದು ಹೈಲೈಟ್ ಏರಿಯಾ ವಾಲ್ ಹೈಲೈಟ್ ಇಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಮಾತ್ರ ನಾವು ಲೈಟ್ ಕೊಟ್ಕೊಂಡ್ಬಿಟ್ಟು ಮಾಡ್ಬೋದು. ಇಲ್ಲ ಅಂತಂದ್ರೆ ಈ ಎಲ್ ಶೇಪಲ್ಲಿ ಮಾತ್ರ ಕೊಟ್ಕೋಬೋದು ಲೈಟ್ನ. ಎಲ್ ಶೇಪಲ್ಲಿ ಲೈಟ್ ಇಲ್ದಿರಂಗೆ ಮಾಡ್ಬೋದು. ಇಲ್ಲ ಮಧ್ಯದಲ್ಲಿ ಎಲ್ಲ ಲೈಟ್ ಬೇಕಾದ್ರೆ ಕಟ್ ಮಾಡೋದು. ಏನು ಹೇಳ್ತಾರೆ ವರ್ಡ್ ಏನು ಹೇಳ್ತಾರೆ ಅಂದ್ರೆ ಸರ್, ಅದು ಇವಾಗ ಕಟ್ ಮಾಡೋದಕ್ಕೆ ಇವಾಗ ನಾವು ಆಲ್ಮೋಸ್ಟ್ ರಿವರ್ಸ್ ಸಂಕನ್ ಆದಂಗೆ ಅಂತ ಹೇಳ್ಬೋದು. ಸಂಕನ ರಿಂಗ್ ಬಂದಿರುತ್ತೆ, ಅದು ಒಳಗಡೆ ಹೊರಟೋಗಿರುತ್ತೆ. ಅದನ್ನ ಹೇಳ್ಬೋದು. ಟೆಕ್ನಿಕಲಿ ವರ್ಡ್ ಎಕ್ಸಾಕ್ಟ್ ಗೊತ್ತಾಗ್ತದೆ. ರಿವರ್ಸ್ ಸಂಕನ್ ಅಂತ ಹೇಳಿ ನಾವು ಇಟ್ಬಿಡೋಣ ಅದನ್ನ ಆ ತರ ಡಿಸೈನ್ಸ್ ಮಾಡಬಹುದು. ಸೊ ಇಲ್ಲಿ ತುಂಬಾ ಈಸಿ ಅಲ್ವಾ ಸರ್? ಜಸ್ಟ್ ಫಸ್ಟ್ ಫ್ಲಾಟ್ ಮಾಡಿದ್ರೆ ಕಟ್ ಮಾಡೋದು ಅಷ್ಟೇ ಸರ್. ಎಲ್ಲಿ ಬೇಕು ಯಾವ ಏರಿಯಾ ಬೇಕು ಆ ಏರಿಯಾ ಕಟ್ ಮಾಡ್ಕೋಬಹುದು. ಡಿಸೈನ್ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಈಗ ಆಮೇಲೆ ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ ಸರ್. ಯಾಕಂದ್ರೆ ಫ್ಲಾಟ್ ಸರ್ಫೇಸ್ ಇದ್ದಾಗ
ಒಂದು ಸೀಮ್ಲೆಸ್ ಆಗಿ ಬರುತ್ತೆ ಸರ್. ಸೊ ಇದ್ರ ನೆಕ್ಸ್ಟ್ ವರ್ಷನ್ ಅಂತಂತ ಏನಂದ್ರೆ ಇವಾಗ ಸ್ವಲ್ಪ ಅದರಲ್ಲೇನೆ ಅದು ಜಿಪ್ಸಮ್ ಮತ್ತೆ POP ಎರಡನ್ನು ಇಂಟಿಗ್ರೇಟ್ ಮಾಡಿ ಸ್ವಲ್ಪ ಕಾರ್ನರ್ಸ್ ಎಲ್ಲ ಕರ್ವ್ ಬರ್ತಾ ಇದೆ ಸರ್. ಅಂದ್ರೆ ಇವಾಗ ಫಸ್ಟ್ ಎಲ್ಲ ಶಾರ್ಪ್ ಬಾಕ್ಸ್ ತರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಏನಾಗಿದೆ ಅಂದ್ರೆ ಟ್ರೆಂಡ್ ಮತ್ತೆ ಕರ್ವ್ ಮೇಲೆ ಬಂದಿದೆ. ಅದೇ ಬಾರ್ಡರ್ ಫಾಲ್ ಸೀಲಿಂಗ್ ಅನ್ನ ಕರ್ವ್ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲಾ ಡಿಸೈನ್ಸ್ ಕೂಡ ಕರ್ವ್ ಶೇಪ್ ಅಲ್ಲಿ ಬರ್ತಾ ಇದೆ. ಅವಾಗ ಕರ್ವ್ ಮಾಡ್ಬೇಕಂದ್ರೆ ಹಾಗೆ ನಮ್ಗೆ POP ಅದೆಲ್ಲ ಇನ್ನು ಇಂಟಿಗ್ರೇಟ್ ಮಾಡ್ಲೇಬೇಕು. ಸೊ ಅದೊಂದು ಮೇಜರ್ ಅವರು ಎರಡನ್ನು ಕಾಂಬಿನೇಷನ್ ಅಲ್ಲಿ ಹೊಸದಾಗಿ ಬಂದಿರೋದು ಅಂತ ಹೇಳ್ಬೋದು. ಅಂಡ್ ಆಮೇಲೆ ಇನ್ನೊಂದು ಸ್ಟೆಪ್ಡ್ ಫಾಲ್ ಸೀಲಿಂಗ್ ಅಂತಾನು ಕರಿಬೋದು ಸರ್. ಸ್ಟೆಪ್ ಅಂತಂದ್ರೆ ಸರಿ ಫುಲ್ ಸರ್ಫೇಸ್ ಒಂದು ಲೆವೆಲ್ ಇಟ್ಕೊಂಡಿರ್ತೀವಿ, ಮತ್ತೆ ಒಂದು 3 ಇಂಚ್ ಡೌನ್ ಇಟ್ಕೊಳ್ಳೋದು, ಮತ್ತೆ ಇನ್ನೊಂದು 3 ಇಂಚ್ ಡೌನ್ ಇಟ್ಕೊಳ್ಳೋದು. ಸ್ಟೆಪ್ ಬೈ ಸ್ಟೆಪ್ ಕ್ರಿಯೇಟ್ ಮಾಡಬಹುದು. ಅದು ಗ್ರ್ಯಾಂಡ್ ಆಗುತ್ತೆ. ಅದರೊಳಗಡೆ ಕೋಲೈಟ್ ಕೊಟ್ಬಿಟ್ರೆ 1 2 3 ಅಂತ ಆಪ್ಷನ್ಸ್ ಬರುತ್ತೆ. ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಸರ್. ಇದಕ್ಕೆ ಎಷ್ಟು ಕಾಸ್ಟ್ ಎಷ್ಟಾಗುತ್ತೆ ಅಂದ್ರೆ ಸರ್ ಇದಕ್ಕೆ ಆಲ್ಮೋಸ್ಟ್ ನಮ್ಗೆ ಎಷ್ಟು ಲೇಯರ್ಸ್ ಮಾಡ್ತೀವಿ ಅಂತ ಅನ್ನೋದ್ರ ಮೇಲ್ಗಡೆ ಆಗುತ್ತೆ. ಆಮೇಲೆ ಹೈಟ್ ಜಾಸ್ತಿ ಇರ್ಬೇಕು ಇದು ಮಾಡೋದಕ್ಕೆ. ಇದು ಅದಕ್ಕೆ ಒಂದು 10,000 ರೂಪಾಯಿ ಜಾಸ್ತಿ ಆಗುತ್ತೆ ಸರ್. 20-25,000 ಗಂಟೆ ಬರುತ್ತೆ ಸರ್. ಈಗ 2-3 ಲೇಯರ್ ಮಾಡೋದ್ರಿಂದ. ಮತ್ತೆ ಜಿಪ್ಸಮ್ ಅಲ್ಲಿ ಮಾಡ್ತೀವಿ ಅಂತಂದ್ರೆ ಅದನ್ನು ಕೂಡ 15-20,000 ಮುಗಿಯುತ್ತೆ. POP ಗಿನ ಒಂದು 5,000 ರೂಪಾಯಿ ಕಾಸ್ಟ್ಲಿ ಆಗ್ಬೋದು. ಸೊ ಇದೆರಡು 2-3 ಮೆಥಡ್ ಅಂತ ಹೇಳ್ಬೋದು. ಅಂಡ್ ಇದಾದ್ಮೇಲೆ ಇವಾಗ ನೆಕ್ಸ್ಟ್ ಏನಂತಂದ್ರೆ ಸರ್ ಏನು ಹೊಸದಾಗಿ ಬಂದಿರೋದು ಅಂತ ಹೇಳಿದ್ರೆ ಇವಾಗ ಜಿಪ್ಸಮ್ ಜೊತೆಗೆ ಮತ್ತೆ ಪ್ರೊಫೈಲ್ ಲೈಟಿಂಗ್ ಇಂಟಿಗ್ರೇಟ್ ಬಂದಿದೆ. ತುಂಬಾ ಬಂದಿದೆ. ಏನು ಫಸ್ಟ್ ಬರೀ ಸ್ಪಾಟ್ ಲೈಟ್ಸ್ ತರ ಆಗ್ತಾ ಇದ್ವಿ, ಮತ್ತೆ ಬರೀ ಕೋಲೈಟ್ ಮಾತ್ರ ಕೊಡ್ತಾ ಇದ್ವಿ. ಇವಾಗ ಪ್ರೊಫೈಲ್ ಲೈಟ್ಸ್ ಬಂದಿದೆ. ಪ್ರೊಫೈಲ್ ಲೈಟ್ಸ್ ಹೆಂಗೆ ಅಂತಂದ್ರೆ ಯಾವ ಡಿಸೈನ್ ಬೇಕಾದ್ರೂ ಕೊಡ್ಬೋದು, ಆಮೇಲೆ ಎಷ್ಟು ಬ್ರೈಟ್ನೆಸ್ ಬೇಕಾದ್ರೂ ಕೊಡ್ಬೋದು. ಆಮೇಲೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸರ್. ಪ್ರೊಫೈಲ್ ಲೈಟ್ ಡಿಸೈನ್ಸ್ ಅಂತೂ ಸೀಲಿಂಗ್ ಅಲ್ಲಿ ಮಾಡೋದು ಅಂತಂದ್ರೆ ಅದು ಅಮೇಜಿಂಗ್ ಅಂತಂದ್ರೆ ಅದು ಒಂದೊಂದು ನೆಕ್ಸ್ಟ್ ಲೆವೆಲ್ ಆಫ್ ಲುಕ್ ಕೊಟ್ಬಿಡುತ್ತೆ. ಈಗ ನಾವ್ ಹೇಳ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಇಮೇಜ್ ಹಾಕ್ಬಿಡೋಣ ಸರ್. ಪ್ರೊಫೈಲ್ ಲೈಟ್ ನೋಡಿ, ಅದು ಒಂದೊಂದು ಉದ್ದುದ್ದ ಪೀಸ್ ಸಿಗುತ್ತೆ. ನಮ್ಗೆ ಹೆಂಗ್ ಬೇಕೋ ಹಂಗ್ ಡಿಸೈನ್ ಬೇಕು ಹಂಗ್ ಮಾಡ್ಬೋದು. ಆಮೇಲೆ ಅದ್ರ ಜೊತೆ CNC ಕಟಿಂಗ್ ಡಿಸೈನ್ಸ್ ಕೂಡ ಟ್ರೆಂಡಿಂಗ್ ಅಲ್ಲಿ ಏನಂದ್ರೆ ಮಧ್ಯದಲ್ಲಿ ಒಂದಷ್ಟು ಕಟ್ ಮಾಡ್ಬಿಟ್ಟು ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿ ಅದ್ರ ಮೇಲ್ಗಡೆ CNC ಡಿಸೈನ್ ಹಾಕಿ ಒಳಗಡೆಯಿಂದ ಲೈಟ್ ಬಿಡೋದು ಅದೆಲ್ಲ ಟ್ರೆಂಡಿಂಗ್ ಅಲ್ಲಿ. ಇವಾಗ ಅದು ಸ್ವಲ್ಪ ಕಾಸ್ಟ್ ಎಕ್ಸ್ಪೆನ್ಸ್ ಆಗ್ತಿದೆ ಅಂತ ಹೇಳಿ ಅದು ಮತ್ತೆ ಇವಾಗ 3D ಸೀಲಿಂಗ್ ಅಂತೆಲ್ಲ ಬಂದಿದೆ ಸರ್. ಮುಂದೆ ಅಂಡ್ ಇದ್ರಲ್ಲೇನೆ ಮತ್ತೆ ಪ್ರೊಫೈಲ್ ಲೈಟಿಂಗ್ ಅಲ್ಲೇ ಫಾಲ್ ಸೀಲಿಂಗ್ ಇಲ್ದೇನೆ ಡೈರೆಕ್ಟ್ ಸೀಲಿಂಗ್ ಪ್ರೊಫೈಲ್ ಲೈಟ್ ಹಾಕ್ಬೋದು ಸರ್. ಡೈರೆಕ್ಟ್ ಸೀಲಿಂಗ್ ಹಾಕ್ಬೋದು. ಅಂದ್ರೆ ಗ್ರೂ ಮಾಡ್ಬೇಕಾ ಸೀಲಿಂಗ್ ಅನ್ನ? ಅಂದ್ರೆ ಗ್ರೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಗ್ರೂ ಮಾಡಿ ಪ್ಲಾಸ್ಟಿಂಗ್ ಟೈಮಲ್ಲೇ ಕೇಸ್ ಬರುತ್ತಲ್ವ, ಅದನ್ನ ತಂದು ಅದನ್ನ ಕೇಸಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂತಂದ್ರೆ ನಾವೇನೋ ಬೈ ಚಾನ್ಸ್ ಇದೆಲ್ಲ ಮಾಡಿಬಿಟ್ಟಿದ್ದೀವಿ, ಏನೋ ಪ್ಲಾಸ್ಟಿಂಗ್ ಎಲ್ಲ ಮುಗಿದೋಗಿದೆ ಅಂತಂದ್ರೆ ಬೇಕಾದ್ರೆ ಎಕ್ಸ್ಪೋಸೇ ಹಾಕೋಬೋದು. ಎಕ್ಸ್ಪೋಸ್ ಹಾಕೊಂಡ್ರು ನಮ್ಗೆ ಏನು ಬರುತ್ತೆ, ಆ ಲುಕ್ ಬರುತ್ತೆ ಸರ್, ಲೈಟಿಂಗ್ ಲುಕ್ ಬರುತ್ತೆ. ಪೇಂಟಿಂಗ್ ಅಲ್ಲೇ ಬೇಕಾದ್ರೆ ಅಡ್ಜಸ್ಟ್ ಮಾಡಬಹುದು. ಡೈರೆಕ್ಟ್ ಆಗಿ ಸೀಲಿಂಗ್ ಮಾಡಬಹುದು, ಯೂಸ್ ಮಾಡಬಹುದು. ಇದು ಸ್ವಲ್ಪ ಕಮ್ಮಿ ಆಗ್ಬೋದು. ಬಜೆಟ್ ಒಂದು 10,000 ಒಳಗಡೆ ಆಗ್ಬಿಡುತ್ತೆ. ಹೌದು ಸರ್. 8,000 ಡೈರೆಕ್ಟ್ ಪ್ರೊಫೈಲ್ ಲೈಟ್ ತರ ಹಾಕೊಂಡ್ಬಿಡ್ಬೋದು ಸರ್. ಅಂದ್ರೆ ಪ್ಲೇನ್ ಸೀಲಿಂಗ್ ಇರೋ ಬದಲು ಸ್ವಲ್ಪ ಅಡಿಷನಲ್ ಹೋಗೋ ಬದಲು POP ಪೇಂಟ್ ಅದೆಲ್ಲ ಏನಿರಲ್ಲ. ಇದು ಡೈರೆಕ್ಟ್ ಆಗಿ ಏನೋ ಪ್ರೊಫೈಲ್ ಲೈಟ್ಸ್ ಇದು ಮಾಡಬಹುದು ಸರ್. ಆಮೇಲೆ ಇದ್ರ ಜೊತೆನಲ್ಲಿ ಏನೋ ಸರ್ಫೇಸ್ ಲೈಟ್ಸ್ ಅಂತ ಬಂದಿದೆ ಸರ್. ಸರ್ಫೇಸ್ ಲೈಟ್ಸ್ ಅಂದ್ರೆ ಚಿಕ್ಕದಾಗಿ ಇವಾಗ ಮಾಮೂಲಿ ಹೆಂಗಿರ್ತೈತೆ ಅಂತಂದ್ರೆ ಸೀಲಿಂಗ್ ಅಲ್ಲಿ ಲೈಟ್ ಹಾಕ್ಬೇಕಂದ್ರೆ ನಾವು ಅಲ್ಲಿ ಇದನ್ನ ಇಟ್ಟಿರ್ಬೇಕು ಅನ್ನೋದೊಂದು ಇತ್ತು. ಏನೋ ಒಂದು ಬಾಕ್ಸ್ ಇಟ್ಟಿರ್ಬೇಕು ಮೋಲ್ ಟೈಮಲ್ಲಿ, ಅವಾಗ ಮಾತ್ರ ಸೀಲಿಂಗ್ ಅಲ್ಲಿ ಸ್ಪಾಟ್ ಲೈಟ್ ತರ ಹಾಕಕ್ಕಾಗೋದು ಅಂತ ಅನ್ಕೊಂತ ಇದ್ವಿ. ಇನ್ ಬಿಟ್ರೆ ವಾಲ್ ಲೈಟ್ಸೇ ಬರ್ತಾ ಇದ್ದು. ಇವಾಗ ಏನಂದ್ರೆ ಸರ್ಫೇಸ್ ಲೈಟ್ಸ್ ಆಲ್ಮೋಸ್ಟ್ ಅವಾಗಿಂದಾನು ಬರ್ತಾ ಇದೆ. ಅಂದ್ರೆ ರೌಂಡ್ ಶೇಪ್ ಮತ್ತೆ ಫ್ಲಾಟ್ ಸರ್ಫೇಸ್ ಎಲ್ಲ ಕಿಚನ್ ಅಲ್ಲಿ ಮತ್ತೆ ಬಾತ್ರೂಮ್ಗಳಲ್ಲಿ ಅಲ್ಲೆಲ್ಲ ಸರ್ಫೇಸಿಗೆ ಅಂತಂದ್ರೆ ಆಚೆಗಡೆ ಎಕ್ಸ್ಪೋಸ್ ಇರ್ತವೆ, ಸರ್ಫೇಸ್ ಲೈಟ್ಸ್ ಅಂತೇಳಿ ಫಿಕ್ಸ್ ಆಗ್ತಿತ್ತು. ಇವಾಗ ಏನಾಗಿದೆ ಅಂದ್ರೆ ಅದು ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಆಗಿ ಇನ್ನೂ ದೊಡ್ಡ ಸರ್ಫೇಸ್ ಲೈಟ್ಸ್ಗಳು ಬಂದಿದೆ. ಏನು ಸೈಜ್ ಸಿಗುತ್ತೆ ಅಂದ್ರೆ ಆಲ್ಮೋಸ್ಟ್ ನಮಗೆ ಒಂದು 1.5 by 1.5, 2 by 2 ಆ ಥರ ದೊಡ್ಡ ಸೈಜು ಕೂಡ ಸಿಗ್ತಾ ಇದೆ ಸರ್. ಫಸ್ಟ್ ಎಲ್ಲ ನಮ್ಗೆ ಏನಂದ್ರೆ 6 inch by 6 inch ಸಿಗ್ತಾ ಇತ್ತು, ಸಣ್ಣದಿತ್ತು, ಚಿಕ್ಕದು ಸಿಗ್ತಾ ಇತ್ತು. ಇವಾಗ ಏನಂದ್ರೆ ಹತ್ತಿರ 2 by 2 ಗಂಟೆನೂ ಆರಾಮಾಗಿ ಸಿಗ್ತಾ ಇದೆ. 2 by 2 ಬೆಸ್ಟ್ ಅಲ್ವಾ ಸರ್? ಒಂದು ಎರಡು ಆ ಕಡೆ ಆಗ್ಬಿಟ್ರೆ ಐಡಿ ಮನೆ ಬ್ರೈಟ್ ಆಗುತ್ತೆ. ಅಂದ್ರೆ ಎಕ್ಸಾಕ್ಟ್ಲಿ ಫಾಲ್ ಸೀಲಿಂಗ್ ಅಲ್ಲಿ ಹೆಂಗ್ ಬರ್ತಾ ಇತ್ತಲ್ಲ ಅವಾಗೆಲ್ಲ ಅದೇ ತರನೇ ಬರ್ತಾ ಇದೆ. ಆಮೇಲೆ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಬೇಕು, ಆಮೇಲೆ ಅದು ಥಿಕ್ನೆಸ್ ಕೂಡ ಕಾಣಿಸಬಾರ್ದು ಅಂದ್ರೆ ಬೇಕಾದ್ರೆ ಫಾಲ್ ಸೀಲಿಂಗ್ ಮಾಡ್ಕೋಬಹುದು ಸರ್. ಫಾಲ್ ಸೀಲಿಂಗ್ ಜೊತೆ ಸರ್ಫೇಸ್ ಲೈಟ್ ಇಂಟಿಗ್ರೇಟ್ ಮಾಡಬಹುದು. ಇದು ನೀವು ಜಿಪ್ಸಮ್ ಹೇಳಿದ್ರಲ್ಲ, ಜಿಪ್ಸಮ್ ಬೋರ್ಡ್ಸ್ ಹಾಕ್ಬಿಟ್ಟು ಒಳಗಡೆ ಸರ್ಫೇಟ್ಸ್ ಹಾಕ್ಬಿಟ್ರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಯಾಕಂದ್ರೆ ಅದೇ ತರ ಗ್ರಿಡ್ ತರನೇ ಇರುತ್ತೆ. 2 by 2 ಸೆಕ್ಷನ್ ಕಟ್ ಮಾಡಿ ಹಾಕಿದ್ವಿ ಅಂತ ಹೇಳಿದ್ರೆ ತುಂಬಾ ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ. ಅಂಡ್ ಆಮೇಲೆ ನಾವು ಮತ್ತೆ ಟ್ಯೂಬ್ ಲೈಟ್ ಹಾಕೋಬೇಕಾದಿದೆ ಅಂತ ಅನ್ನೋದೆಲ್ಲ ಏನಿರಲ್ಲ. ಇವೆಲ್ಲ ಇವಾಗ ಅಂದ್ರೆ ನಮ್ಗೆ ಯಾವಾಗ ವಾಲಲ್ಲೆಲ್ಲೂ ಜಾಗ ಇಲ್ಲ, ಸೀಲಿಂಗ್ ಅಲ್ಲೇ ಲೈಟ್ ಕೊಡಬೇಕು ಅಂತ ಟೈಮಲ್ಲಿ ಇವೆಲ್ಲ ತುಂಬಾ ಬೆಸ್ಟ್ ಸರ್. ಮೇಲಿಂದ ಬೆಳಕು ಬಂದ್ರೇನೆ ನಮ್ಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಏನು ಆಪ್ಷನ್? ನೆಕ್ಸ್ಟ್ ಬಂದು ಇನ್ನ PVC ಫಾಲ್ ಸೀಲಿಂಗ್ ಸರ್. PVC ಫಾಲ್ ಸೀಲಿಂಗ್ ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಎಷ್ಟೊಂದು ವಿಡಿಯೋದಲ್ಲಿ UL ಅನ್ನು ಕೂಡ ಆಲ್ಮೋಸ್ಟ್ 2-3 ಸತಿ ಎಲ್ಲ ಡಿಸ್ಕಸ್ ಮಾಡಿದೀವಿ. ಬಟ್ ಪರ್ಟಿಕ್ಯುಲರ್ಲಿ ಸೀಲಿಂಗಿಗೆ ಅಂತ ಮಾಡಿಲ್ಲ, ಅದೊಂದಕ್ಕೆ ಇದನ್ನ ಲಿಸ್ಟ್ ಮಾಡಿದೀವಿ.
PVC ನಲ್ಲಿ ನೋಡಿ ಸರ್, PVC ಜೊತೆಗೆ ಜಿಪ್ಸಮ್ ರೆಗ್ಯುಲರ್ ಫಾಲ್ ಸೀಲಿಂಗ್ ಮತ್ತು PVC ಫಾಲ್ ಸೀಲಿಂಗ್ ಎರಡನ್ನೂ ಕೂಡ ಕಾಂಬಿನೇಷನ್ ಮಾಡಬಹುದು. ಸೊ ಫಸ್ಟ್ ಹೆಂಗಿತ್ತಂದ್ರೆ ಸರ್, ಎಲ್ಲ ವುಡ್ ಸೀಲಿಂಗ್ ಮಾಡಬೇಕಾಯ್ತು, ಪ್ಲೈವುಡ್ ಅಲ್ಲಿ ಮಾಡಿ ಅದಕ್ಕೆ ಮತ್ತೆ ವೀನರ್ ಹಾಕಿ ಪಾಲಿಶ್ ಮಾಡಿ ಅದಾದಮೇಲೆ ಅದಕ್ಕೆ ಯಾವುದು POP ನ ಕಾಂಬಿನೇಷನ್ ಮಾಡಬೇಕಾಗಿತ್ತು. ಬಟ್ ಅದು ಔಟ್ಲುಕ್ ತುಂಬ ಗ್ರ್ಯಾಂಡಾಗೆ ಬರ್ತಾಯಿತ್ತು. ಬಟ್ ಇವಾಗ ಅಷ್ಟು ಕಾಸ್ಟ್ ನಮಗೆ ಅಷ್ಟು ಬಜೆಟ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಂದರೆ ಈ ವುಡ್ ಡಿಸೈನ್, ವುಡ್ ಟೆಕ್ಸ್ಚರ್ ಎಲ್ಲಿ ಬರುತ್ತೋ ಅಲ್ಲೆಲ್ಲ PVC ಯೂಸ್ ಮಾಡ್ಬೋದು ಸರ್. ಇಂಟರ್ನಲ್ ಯೂಸ್ ಮಾಡ್ಬೋದು, ಎಕ್ಸ್ಟರ್ನಲ್ ಕೂಡ ಯೂಸ್ ಮಾಡ್ಬೋದು. PVC ಯೂಸ್ ಮಾಡೋದ್ರಿಂದ ವುಡ್ ಟೆಕ್ಸ್ಚರೇ ಬರುತ್ತೆ. ಆಮೇಲೆ ಯಾವ ಶೇಪ್ ಬೇಕಾದ್ರೆ ಕಟ್ ಮಾಡಾಕ್ಬೋದು. ಅದಾದಮೇಲೆ ಎಂಬೋಸ್ಡ್ ಎಲ್ಲ ಇರುತ್ತೆ, ಫ್ಲ್ಯಾಟ್ ಕೂಡ ಸಿಗುತ್ತೆ. ಸೊ ಎಲ್ಲ ಕಡೆನೂ ಯೂಸ್ ಮಾಡ್ಬೋದು ಸರ್. ಸೊ ಇವಾಗ ಇದಕ್ಕೆ ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಹೈಯರ್ ಕ್ವಾಲಿಟಿ ಇದು ಅಂತಂತ ಹೋದ್ರೆ ನಮಗೆ ಒಂದು ಓಕ್ಸ್ ಫಾಲ್ ಸೀಲಿಂಗ್ ಅಂತ ಹೇಳ್ಬೋದು. ಒಂದು ನಿಮಿಷ ಓಕ್ಸ್ ಹೋಗೋಕ್ಕಿಂತ ಮುಂಚೆ ಸರ್, PVC ಫಾಲ್ ಸೀಲಿಂಗ್ ಹೇಗಿರುತ್ತೆ ಏನ್ಕತ್ತೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಆಲ್ಮೋಸ್ಟ್ 200-300 ರೂಪಾಯಿಗೆ ನಿಮಗೆ ಫುಲ್ ಶೀಟ್ ಕೊಡ್ತಾ ಇದ್ದಾರೆ. ಎಂಟೈರ್ ಆಗಿ ಹಾಕೊಂಡು ಹೋಗ್ಬೋದು. ಚಾನಲ್ ಸಿಗುತ್ತೆ ಇದ್ರದ್ದು. ಫಸ್ಟ್ ಚಾನಲ್ ಫಿಕ್ಸ್ ಮಾಡ್ಕೊಬೇಕು, ಅದ್ರ ಮೇಲ್ಗಡೆ PVC ಪ್ಲಾಂಕ್ಸ್ ಗಳನ್ನ ಇಟ್ಬಿಟ್ಟು ಫಿಟ್ ಮಾಡ್ಕೊಂಡು ಆಮೇಲೆ ಕಂಪ್ಲೀಟ್ ಬರೀ PVC ನೇ ಮಾಡ್ಬೋದು ಸರ್. ಮಾಡ್ಬೋದು ಸರ್. ಫುಲ್ ಸೀಲಿಂಗ್ ಕೂಡ PVC ನೇ ಮಾಡ್ಬೋದು. ಲಕ್ಸುರಿ ಲುಕ್, ರೇಟ್ ಕೂಡ ಕಮ್ಮಿ ಆಗುತ್ತೆ, ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಇದು PVC ರಾಫ್ಟರ್ಸ್ ಗಳನ್ನ ನಾವು ಬೇಕಂದ್ರೆ ಈಗ ಇಂಟರ್ನಲ್ ಸ್ಟೇರ್ ಕೇಸ್ ಹತ್ಕೊಂಡು ಹೋಗ್ತೀವಲ್ಲ, ಅಲ್ಲೆಲ್ಲಾನು ಕೂಡ ನಾವು ಯೂಸ್ ಮಾಡ್ಬೋದು. ಫಸ್ಟ್ ಎಲ್ಲ ಪ್ಲೈ ಹೊಡಿಬೇಕಾಗಿತ್ತು, ಇವಾಗೆಲ್ಲ ಸ್ವಲ್ಪ ಥಿಕ್ನೆಸ್ ಗೇಜ್ ಎಲ್ಲ ಜಾಸ್ತಿ ಬಂದಿದೆ. ಅವನ್ನೆಲ್ಲ ಬೇಕಾದ್ರೆ ಡೈರೆಕ್ಟ್ ಆಗಿ ಗೋಡೆಗೆ ಹಾಕೊಂಡು ಹೋಗ್ಬೋದು. ಅದು ಆಮೇಲೆ ವಾಷಬಲ್ ಇರುತ್ತೆ, ನೀಟಾಗಿರುತ್ತೆ, ಏನು ತೊಂದರೆ ಇಲ್ಲ. ಈಗ ಡ್ಯಾಂಪ್ನೆಸ್ ಬಂದ್ರೂ ಕೂಡ ಕವರ್ ಅಪ್ ಆಗ್ಬಿಡುತ್ತೆ ಸರ್. ಓಕ್ಸ್ ಬಗ್ಗೆ ಇದು ನೆಕ್ಸ್ಟ್ ಅಂದ್ರೆ ಓಕ್ಸ್ ಫಾಲ್ ಸೀಲಿಂಗ್ ಸರ್. ಓಕ್ಸ್ ಫಾಲ್ ಸೀಲಿಂಗ್ ಅಂತಂದ್ರೆ ಅದು ಓಕ್ಸ್ ಆಲ್ಮೋಸ್ಟ್ ಅದು ಬ್ರ್ಯಾಂಡ್ ನೇಮೇ ಓಕ್ಸ್. ಸೊ ಇದೇನಂದ್ರೆ ಸರ್, ಇದು ಸ್ವಲ್ಪ POP ಜೊತೆಗೆ ಜಿಪ್ಸಮ್ ಜೊತೆಗೆ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ. ಇದ್ರದ್ದೇ ಸಪ್ರೇಟ್ ಮೆಥಡ್ ಆಫ್ ಲೇಯಿಂಗ್ ಐತೆ. ಸೊ ಇದಕ್ಕೆ PVC ಗಿನ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ಏನಂದ್ರೆ ಕಂಪೇರ್ ಟು PVC ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸರ್. ಅಂದ್ರೆ ಸರ್ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಎಷ್ಟು ಬರ್ಬೋದು? ಇದಕ್ಕೆ ಡಬಲ್ ಬರುತ್ತೆ ಅಂತ. PVC ಎಷ್ಟು ಬರುತ್ತೆ ಸರ್? ಅದಕ್ಕೆ ಹೇಳಿಲ್ಲ ನಾನು. ಸರ್ PVC ಆಲ್ಮೋಸ್ಟ್ ನಾವು ನೀಟಾಗಿ ಇಟ್ಕೊಂತೀವಿ ಅಂತಂದ್ರೆ ರೆಗ್ಯುಲರ್ ಸರ್ ಇಂಟೀರಿಯರ್ ಎಲ್ಲ 10 ಇಯರ್ಸ್ ಅಷ್ಟೇನೆ ಸರ್. ಏನ್ ಮಾಡ್ತೀವಿ ಅಂದ್ರೆ 10 ಇಯರ್ಸ್ 15 ಇಯರ್ಸ್ ಅಷ್ಟೇನೆ. 15 ಇಯರ್ಸ್ ಅನ್ಕೊಳ್ಳೋಣ. 15 ಇಯರ್ಸ್ ಬರುತ್ತೆ. PVC ಇದು ಕಾಸ್ಟ್ ಎಷ್ಟು ಆಗುತ್ತೆ ಸರ್ ನಿಮ್ಮ ಪ್ರಕಾರ? ಫುಲ್ PVC ನೇ ಹಾಕ್ಸ್ಬಿಡ್ತೀವಿ. ಫುಲ್ PVC ನೇ ಹಾಕ್ಸ್ತೀವಿ ಅಂದ್ರೆ ಸರ್ ನಮ್ಗೆ ಆಲ್ಮೋಸ್ಟ್ ನಾವು POP ಗಿನ ಒಂದು 5-10 ಸಾವಿರ ಡಿಫ್ರೆನ್ಸ್ ಬರ್ಬೋದು. ಜಾಸ್ತಿ 20,000 ಆಗ್ಬೋದಾ? 20,000 ಎಲ್ಲ ಮುಗ್ದೋಗ್ಬಿಡುತ್ತೆ ಸರ್. PVC ನಲ್ಲೇ ಮಾಡ್ತೀವಿ ಅಂತ. ಅದೇ ಸ್ವಲ್ಪ ಹೋಗ್ತೀವಿ ಅಂತಂದ್ರೆ ಇದು PVC ಗಿನ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಇದಕ್ಕೇನೋ ಒಂದು 5,000 ರೂಪಾಯಿ ಡಿಫ್ರೆನ್ಸ್ ಜಾಸ್ತಿ ಬರ್ಬೋದು. ಇದೊಂದು 25,000 ಆದ್ರೆ 30,000 ಆಗ್ಬೋದು, 30,000 ಆಗ್ಬೋದು. ಬಟ್ ಏನಂದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಇದಕ್ಕಿನ. ಆಲ್ಮೋಸ್ಟ್ ನೋಡೋಕೆ PVC ಅದೆಲ್ಲ PVC ಬ್ರ್ಯಾಂಡೇನೆ, ಅದನ್ನು ಕೂಡ PVC ಮೆಟೀರಿಯಲ್ಲೇನೆ. ಬಟ್ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಓಕ್ಸ್ ಕಂಪ್ನಿದು ಕೂಡ ಇದನ್ನು ರೆಗ್ಯುಲರ್ PVCಗೂ. ಆಮೇಲೆ ಸ್ವಲ್ಪ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಆಮೇಲೆ ಅದಕ್ಕೆ ಲೇಯಿಂಗ್ ಪ್ರೊಸೀಜರ್ ಬೇರೆ ಇದೆ. ಸೊ ಅದನ್ನು ಒಂದು ಮಾರ್ಕೆಟಲ್ಲಿ ರನ್ನಿಂಗ್ ಅಲ್ಲಿ ಇರೋ ಪ್ರಾಡಕ್ಟ್ ಚೆನ್ನಾಗಿ ಓಡ್ತಾ ಇದೆ. ನಾನು ನೋಡಿದ್ದೀನಿ ಸರ್, ತುಂಬಾ ಇಂಟೀರಿಯರ್ ಶೂಟ್ ಮಾಡ್ತೀನಲ್ಲ, ತುಂಬಾ ಮನೇಲಿ ಓಕ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಅದೊಂದು ಕಂಪನಿ, ಅದೊಂದು ಬ್ರ್ಯಾಂಡ್, ಅದಕ್ಕೋಸ್ಕರ ಅವ್ರದ್ದು ಸ್ವಲ್ಪ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಪರ್ ಶೀಟು ಲೆಕ್ಕ ಆಗುತ್ತೆ ಅದು ಕೂಡ. ಅಂಡ್ ಇನ್ನೊಂದು ವಿಚಾರ ಸರ್, ಓಕ್ಸ್ನ ನೀವು ಔಟರ್ ಎಕ್ಸ್ಟೀರಿಯರ್ ಹಾಕೋಬಹುದು. ನಾನು ನೋಡಿದ್ದೀನಿ ಬೇಕಾದ್ರೆ ಬಾಲ್ಕನಿ ಸೀಲಿಂಗ್ಗಳು ಮತ್ತೆ ಮನೆ ಮುಂದೆ ಎಂಟ್ರೆನ್ಸ್ ಸೀಲಿಂಗ್ಗಳು, ಅಲ್ಲಿ ಎಲ್ಲಿ ಬೇಕಾದ್ರೂ ಪಾರ್ಕಿಂಗ್ ಸೀಲಿಂಗ್ಸ್ ಎಲ್ಲ ಬೇಕಾದ್ರೆ ಆಗ್ಬೋದು ಸರ್. ಅದನ್ನ ತುಂಬಾ ಚೆನ್ನಾಗಿ ಡ್ಯೂರಬಲ್ ಚೆನ್ನಾಗಿರುತ್ತೆ. ನಾನು ಆಕ್ಚುಲಿ ಓಕ್ಸ್ ಕಂಪನಿ ಜೊತೆ ಕೊಲಾಬ್ರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ, ಚೆಕ್ ಮಾಡಿದ್ದೆ. ಅದ್ರಲ್ಲಿ ಬೆಂಕಿ ಹಚ್ಬಿಟ್ಟು ನೀರ್ ಹಾಕ್ಬಿಟ್ಟು ಏನೂ ಆಗ್ಲಿಲ್ಲ. ಅದು ಚೆನ್ನಾಗಿದೆ ಸರ್. ನೆಕ್ಸ್ಟ್ ಸರ್ ಮುಂದೆ ಹೋಗ್ಬಿಡೋಣ. ನೆಕ್ಸ್ಟ್ ಬಂದ್ರೆ ಇವಾಗ ಮಾರ್ಬಲ್ ಶೀಟ್ಸ್ ಎಲ್ಲ ವಾಲ್ಗೆ ಬಂದಿತ್ತು. ಇವಾಗ ಏನಾಗಿದೆ, ಅದು ವಾಲ್ ಬಂದಿರೋ ಮಾರ್ಬಲ್ ಶೀಟ್ಸ್ ಎಲ್ಲ ಸೀಲಿಂಗ್ ಕೂಡ ಇಂಟಿಗ್ರೇಟ್. ಕರೆಕ್ಟ್. ಬಟ್ ದೊಡ್ಡದಿರುತ್ತಲ್ಲ, ಅದು ಹೆಂಗ್ ಹಚ್ತಾರೆ ಮೇಲೆ? ಅಂದ್ರೆ ಸರ್ ಇವಾಗ ಫಸ್ಟ್ ಎಲ್ಲ ಆಲ್ಮೋಸ್ಟ್ ದೊಡ್ಡ ಶೀಟ್ ಬರ್ತಾ ಇತ್ತು, 8x4 ಸೈಜ್ ಆ ಥರ ಬರ್ತಾ ಇತ್ತು. ಅದನ್ನು ಪೂರ್ತಿ ಅಂಟಿಸಕ್ ಆಗ್ತಾ ಇರಲಿಲ್ಲ. ಆಮೇಲೆ ಎಲ್ಲಿ ಕಿತ್ಕೊಂಡ್ಬಿಡುತ್ತೆ ಅನ್ನೋ ಚಾನ್ಸಸ್ ಅದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಏನಾಗಿದೆ ಅಂದ್ರೆ ಅವನ್ನೆಲ್ಲ ಗ್ರಿಡ್ಗಳ ಥರ ಕಟ್ ಮಾಡ್ತಾ ಇದೆ ಸರ್. ಅಂದ್ರೆ 2x2 ಸೈಜ್ಗೆ ಮತ್ತೆ 3x2 ಸೈಜ್ಗೆ ಆ ಥರದಕ್ಕೆಲ್ಲ ಮಾರ್ಬಲ್ ಶೀಟ್ಸ್ನ ಪೀಸ್ ಮಾಡೋದು. ಮಾಡಿದಾದ್ಮೇಲೆ ಅದಕ್ಕೆ ಇವಾಗ ಟೀ ಬಿಡಿಂಗ್ಸ್ ಬರ್ತಾವಲ್ಲ ಸರ್, ಗೋಲ್ಡ್ ಮತ್ತೆ ರೋಸ್ ಗೋಲ್ಡ್ ಕ್ಲಾಂಪ್ ತರ ಇಟ್ಕೊಳ್ಳುತ್ತೆ. ಆ ಶೀಟ್ ಟು ಶೀಟ್ ಮಧ್ಯದಲ್ಲಿ ಅದನ್ನ ಬೀಡಿಂಗ್ ಹೊಡೆದ್ಬಿಟ್ಟು ಟೈಟ್ ಮಾಡ್ತಾರೆ. ಅದೇ ಹೊಸದಾಗ ಅವ್ರು ಇಂಟಿಗ್ರೇಟ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಗಮ್ಮ ಕಚ್ಬಿಟ್ಟು ಟೀ ಬಿಡಿಂಗ್ ಹೊಡೆದ್ರೆ ಕಿತ್ಕೊಳ್ಳೋದು. ತೂಕ ಇರಲ್ಲ ಸರ್, ಅದು ತೂಕನೇ ಇರೋದಿಲ್ಲ, ಜಾಸ್ತಿ ವೆಯ್ಟ್ ಇರಲ್ಲ, ಆರಾಮಾಗಿ ಇಟ್ಕೊಳ್ಳುತ್ತೆ. ನೀವು ಹೇಳಿ ಕರೆಕ್ಟ್. ಫುಲ್ ಶೀಟ್ ಹಾಕಕ್ ಹೋದ್ರೆ ತೊಂದ್ರೆ, ಅದ್ರ ಬದಲು ಕಟ್ ಮಾಡಿ ಬಿಡಿಂಗ್ ಹೊಡೆದ್ಬಿಟ್ರೆ ಒಳ್ಳೆ ವಾರ್ಡ್ರೋಬ್ ಹೆಂಗ್ ಕಾಣಿಸ್ತಾ ಇರುತ್ತಲ್ಲ ಅದೇ ತರ ಸೀಲಿಂಗ್ ಕಾಣಿಸುತ್ತೆ. ಕರೆಕ್ಟ್. ವಾಲಿಂದ ಹಂಗೆ ಕಂಟಿನ್ಯೂಟಿ ತಗೊಂಡಂಗೆ ಸಖತ್ತಾಗಿರುತ್ತೆ ಸರ್, ಗ್ರ್ಯಾಂಡ್ ಆಗಿರುತ್ತೆ ಸರ್. ಅದೊಂದು ಹೊಸ ಟ್ರೆಂಡಿಂಗ್ ಅಲ್ಲಿ ಬಂದಿದೆ. ಆಮೇಲೆ ಇವಾಗ ಪ್ರಿಂಟೆಡ್ ಸೀಲಿಂಗ್ ಅಂತ ಒಂದು ಬಂದಿದೆ ಸರ್. ಈಗ
ಪ್ರಿಂಟೆಡ್ ಸೀಲಿಂಗ್ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಇವಾಗ ನಮ್ದು 2-3 ವಿಡಿಯೋಸಲ್ಲಿ ಲಾಸ್ಟ್ ವಿಡಿಯೋದಲ್ಲೂ ಮಾಡಿದೀವಿ. ಸೊ ಅದೊಂದು ಶೀಟ್ ಬರುತ್ತೆ ಸರ್, ವಿನೈಲ್ ಶೀಟ್ ತರದೊಂದು ಇದು ಬರುತ್ತೆ. ಅಂಡ್ ಡೈರೆಕ್ಟ್ ಆಗಿ ಸೀಲಿಂಗ್ ಕೂಡ ಪೇಸ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅದ್ರ ಒಳಗಡೆ ಲೈಟ್ಸ್ ಬಿಟ್ಬಿಟ್ಟು ಕೂಡ ಅದ್ರ ಕೆಳಗಡೆ ಗ್ರ್ಯಾಂಡ್ ಲುಕ್ ಕಾಣಂಗೆ ಅದನ್ನು ಕೂಡ ಪ್ಲಾನ್ ಮಾಡ್ಬೋದು. ಪ್ರಿಂಟೆಡ್ ಅಲ್ಲಿ ಅಂದ್ರೆ ಇವಾಗ ನೋಡಿ ಸರ್, ಫುಲ್ ಸ್ಕೈ ವ್ಯೂನ ಇದ್ರ ಮೇಲೆ ಪ್ರಿಂಟ್ ಮಾಡ್ಬೋದು. ಅಂದ್ರೆ ಆಕಾಶ ಹೆಂಗಿರುತ್ತಲ್ಲ ಅದೇ ತರದ ಡಿಸೈನ್, ಸ್ಟಾರ್ಸ್ ತರದ ಡಿಸೈನ್ ಮಾಡೋದಾಗ್ಬೋದು, ಚಿಕ್ಕ ಮಕ್ಕಳ ರೂಮ್ಗಳಿಗೆ ಡಿಸೈನ್, ಈ ತರದೆಲ್ಲ ಏನಂದ್ರೆ ಪ್ರಿಂಟೆಡ್ ಸೀಲಿಂಗ್ಸ್ ಅಲ್ಲಿ ಬಂದಿದೆ ಸರ್. ಅದು ಗ್ರ್ಯಾಂಡ್ ಆಗಿ ಬರ್ತಾ ಇದೆ, ಚೆನ್ನಾಗಿ ಬರ್ತದೆ. ಅಂದ್ರೆ ಪೂರ್ತಿ ಮನೆಗೆ ಸೂಟ್ ಆಗಲ್ಲ. ಯಾವ್ದಾನ ಒಂದು ರೂಮ್ ಸ್ವಲ್ಪ ಕಿಡ್ಸ್ ರೂಮ್ಗೆ, ಇಲ್ಲ ಅಂತಂದ್ರೆ ಯಾವ್ದಾನ ಒಂದು ತುಂಬಾ ಟೆರೆಸ್ ಅಲ್ಲಿ ಯಾವ್ದೊಂದು ರೂಮ್ ಡೆವಲಪ್ ಮಾಡ್ತೀವಿ ಅಂತಂದ್ರೆ ಅಂತದಕ್ಕೆಲ್ಲ ತುಂಬಾ ಚೆನ್ನಾಗಿ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆಮೇಲೆ ವಾಲ್ಗೂ ಮಾಡ್ಬೋದು ಅದೇ ಮೆಥಡ್ ಅಲ್ಲಿ, ಅದೇ ಸೀಲಿಂಗ್ ಅಲ್ಲಿ ಎಲ್ಲಿ ಮಾಡ್ತೀವಲ್ಲ ಅದೇ ತರದ ಶೀಟ್ಸ್ ಗಳು ವಾಲ್ಗೂ ಕೂಡ ಹಾಕೊಂಡು ಅದನ್ನು ಕೂಡ ಹಿಂದ್ಗಡೆ ಲೈಟ್ ಹಾಕ್ಬೋದು. ಇದು ಎಷ್ಟಾಗುತ್ತೆ ಸರ್ ನಿಮ್ ಪ್ರಕಾರ ಈ ಪ್ರಿಂಟೆಡ್? ಸರ್ ಇದು ಸ್ವಲ್ಪ ನಮ್ಗೆ ಎಕ್ಸ್ಪೆನ್ಸ್ ಆಗುತ್ತೆ. ಆಲ್ಮೋಸ್ಟ್ ನಮ್ಗೊಂದು 30,000-35,000 ಗಂಟೆ ಬರುತ್ತೆ ಸರ್. ಕಾಸ್ಟ್ಲಿನೇ ಅಷ್ಟು ಬರುತ್ತೆ. ಓಕೆ ಲೈಫ್ ಚೆನ್ನಾಗಿ ಬರುತ್ತಾ ಸರ್ ಇವೆಲ್ಲ ಪ್ರಿಂಟೆಡ್ ಎಲ್ಲ? ಬರುತ್ತೆ ಸರ್, ಯಾಕಂದ್ರೆ ಸೀಲಿಂಗ್ ಎಲ್ಲ ಆಲ್ಮೋಸ್ಟ್ ಏನಾದ ಇದೇನಾಗಲ್ವಲ್ಲ ಸರ್, ಏನು ಕಿತ್ತೋಗೋದೆಲ್ಲ ಏನಿರಲ್ಲ. ಫಸ್ಟ್ ಪಿ ಒ ಪಿ ಸ್ವಲ್ಪ ವೀಕ್ ಇರ್ತಾ ಇತ್ತು, ಏನೋ ಒಂದು ಕಡ್ಡಿ ತಗೊಂಡು ಹೊಡೆದ್ರೆ ಕಿತ್ಕೊಂಡ್ಬಿಡೋ ಥರ ಇರ್ತಾ ಇತ್ತು. ಸೊ ಇವಾಗೆಲ್ಲ ಜಿಪ್ಸಮ್ ಅದೆಲ್ಲ ಬಂದಾದ್ಮೇಲಿಂದ ಅದೆಲ್ಲ ಅದಕ್ಕೂ ಲೈಫ್ ಸ್ಪ್ಯಾನ್ ಎಲ್ಲ ಇನ್ಕ್ರೀಸ್ ಆಗಿದೆ, ಯಾಕಂದ್ರೆ ಎವ್ರಿಡೇ ಪ್ರಾಡಕ್ಟ್ ಎವಲ್ಯೂಟ್ ಆಗ್ತಾನೆ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಬರ್ತಾ ಇದೆ. ಅದು ಕೂಡ ನೀವು ವಿನೈಲ್ ಅಂತ ಹೇಳಿದ್ರಿ, ವಿನೈಲ್ ಎಲ್ಲ ಪ್ಲಾಸ್ಟಿಕ್ ಇರುತ್ತೆ, ದಪ್ಪ ಇರುತ್ತೆ, ಏನಾಗೋ ಚಾನ್ಸಸ್ ಇರೋದಿಲ್ಲ ಅದರಲ್ಲಿ. ಆಮೇಲೆ ಸರ್ ಇವು ಹೊಸದಾಗಿ ಟ್ರೆಂಡಿಂಗ್ ಅಲ್ಲಿ ಇರೋದಂತಂದ್ರೆ ಸೀಲಿಂಗ್ ಟೈಲ್ಸ್ ಬಂದಿದೆ ಸರ್. ಯಾವ ತರ ಟೈಲ್ಸ್? ಅದು ಸೆಲ್ಫ್ ಅಟ್ಯಾಚಿಂಗ್ ಅಡೆಸಿವ್ ಟೈಲ್ಸ್ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ 2x2, 1.5x1, 1x1 ಆ ತರ ಟೈಲ್ಸ್ಗಳು, ಸ್ವಲ್ಪ ಲೈಟ್ ವೈಟ್ ಮೆಟೀರಿಯಲ್ಸ್. ಅದಕ್ಕೆ ಆಲ್ರೆಡಿ ಅಡೆಸಿವ್ ಅಟ್ಯಾಚ್ಡ್ ಆಗಿ ಬಂದಿರುತ್ತೆ. ಮಾಮೂಲಿ ಅದು ಗಮ್ ತರ ಕಿತ್ಬಿಟ್ಟು ಹಂಗೆ ಅಂಟಿಸೋ ತರದ್ ಬರ್ತದೆ. ಅದು ಕೂಡ ಏನಂದ್ರೆ ಇವಾಗ ಫಸ್ಟ್ ಏನಂದ್ರೆ ಬರೀ ವಾಲ್ಗೆ ಮತ್ತೆ ಫ್ಲೋರ್ಗೆ ಅಷ್ಟೇ ಇದ್ದಿದೆ ಟೈಲ್ಸ್. ಇವಾಗ ಏನಂದ್ರೆ ಸೀಲಿಂಗ್ ಕೂಡ ಇದೆ, ಸೀಲಿಂಗ್ ಕೂಡ ಅಂದ್ರೆ ಇವಾಗ ಸದ್ಯಕ್ಕೆ ಅವ್ರು ಮಾಡಿರೋ ಮೆಥಡ್ ಮೇಲೆ ಬಿದೋಗಲ್ಲ ಅಂತೆಲ್ಲ ಗ್ಯಾರಂಟಿ ಕೊಡ್ತಾ ಇದಾರೆ. ಬಟ್ ಡೆಫಿನೆಟ್ಲಿ ಅದು ಇವಾಗ ನಾವು ಅವ್ರು ಚೆಕ್ ಮಾಡೋ ಪ್ರಿಕಾಷನ್ಸ್ ನಾವು ಮಾಡಿರಲ್ಲ. ಸೊ ಅಡಿಷನಲ್ ಏನೋ ಗಮ್ ಅಡಿಷನಲ್ ಆಗಿ ಹಾಕಿ ಏನೋ ಸ್ವಲ್ಪ ಸಪ್ರೇಟ್ ಪ್ರಿಕಾಷನ್ ಮಾಡಿದ್ರೆ ಲೈಫ್ ಬರುತ್ತೆ ಅಂತ. ಡಿಸೈನ್ ಚೆನ್ನಾಗಿ ಸಿಗುತ್ತೆ, ಡಿಸೈನ್ಸ್ ಬೇಜಾನ್ ಆಪ್ಷನ್ಸ್ ಇದೆ ಸರ್, ತುಂಬಾ ಆಪ್ಷನ್ಸ್ ರೆಡಿ ಆಗಿದೆ. ಇವಾಗ ಏನಂದ್ರೆ ಅದು ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಕಂಪ್ಲೀಟ್ ಯೂಸ್ ಟ್ರೆಂಡ್ ಅಲ್ಲಿ ಬರೋ ಚಾನ್ಸಸ್ ಇದೆ ಸರ್. ಸ್ಮಾಲ್ ಟೈಲ್ಸ್ ಗಳು ಸೀಲಿಂಗ್ ಅಲ್ಲಿ ಸೀಲಿಂಗ್ ಟೈಲ್ಸ್ ಅಂತಾನೆ ಕರಿಬಹುದು. ಅದೆಷ್ಟಾಗ್ಬೋದು ಸರ್, ಖರ್ಚು ಎಷ್ಟಾಗ್ಬೋದು ಅದರಿಂದ? ಸರ್ ಅದು ಏನು ಕಾಸ್ಟ್ ಏನು ಬರ್ತಾ ಇಲ್ಲ ಸರ್, ಆಲ್ಮೋಸ್ಟ್ ಒಂದು 25,000-30,000 ಒಳಗಡೆ ಕಾಸ್ಟ್ ಒಳಗಡೆ ಮುಗಿಯುತ್ತೆ. ಅಂದ್ರೆ ಇವಾಗ ಎಲ್ಲ ಡಿಸೈನ್ಸ್ ಇರೋದೇನಂದ್ರೆ ಸರ್, ಇವಾಗ ಹೊಸ ಮೆಟೀರಿಯಲ್ ಬಂತು ಅಂದ್ರೂ ತುಂಬಾ ಡಿಫ್ರೆನ್ಸ್ ಬಂತು ಅಂದ್ರೆ 5,000-10,000 ರೂಪಾಯಿ ವೇರಿಯೇಷನ್ ಇದೆ ಅಂದ್ರೆ ಮಾಡ್ತಾರೆ. ತುಂಬಾ ಡಿಫ್ರೆನ್ಸ್ ಬರುತ್ತೆ ಅಂತಂದ್ರೆ ಅದನ್ನ ಯಾರು ಕೈ ಹಾಕಕ್ಕೆ ಆಲ್ಮೋಸ್ಟ್ ಸರ್, ಇಲ್ಲಾಂದ್ರೆ ವುಡ್ ಬಿಟ್ಟು ಬರ್ತಾನೆ ಇರ್ಲಿಲ್ಲ. ವುಡನ್ ಸೀಲಿಂಗ್ ಮಾಡಿ ಅದಕ್ಕೆ ವೀನಿಯರ್ ಹಾಕಿ ಪಾಲಿಶ್ ಮಾಡ್ಬೇಕಂದ್ರೆ ತುಂಬಾ ಕಾಸ್ಟ್ ಆಗೋಗುತ್ತೆ. ಅದ್ರ ಬದಲು ಇವೆಷ್ಟು ಆಪ್ಷನ್ಸ್ ಬಂದಿದೆ ಸರ್. ಇವಾಗ ಇದು ಇವನ್ನೆಲ್ಲ ಇಂಟಿಗ್ರೇಟ್ ಮಾಡೋದ್ರಿಂದ ಬಜೆಟ್ ಕಮ್ಮಿ ಮತ್ತೆ ಹೊಸ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಹಂಗಾಗಿ ಇವನ್ನೆಲ್ಲ ಇವಾಗ ಟ್ರೆಂಡ್ ಅಲ್ಲಿ ಇದೆ ಅಂತ ಅನ್ಬೋದು ಸರ್. ಇವಾಗ ಅಗೇನ್ PVC ರಾಫ್ಟರ್ಸ್ ಸರ್, ರಾಫ್ಟರ್ಸ್ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಸೀಲಿಂಗ್ ನ ಡಿಸೈನ್ ಮಾಡ್ಬೋದು. ರಾಫ್ಟರ್ಸ್ ವಾಲ್ಗೆ ಅಲ್ವಾ ಸರ್? ವಾಲ್ಗೆ ಬರೀ ವಾಲ್ಗೆ ಇದ್ದಿದ್ದು ಇವಾಗ ಸೀಲಿಂಗ್ ಬಂದಿದೆ ಸರ್. ಅಂದ್ರೆ ಸೀಲಿಂಗ್ ಅಲ್ಲೂ ಗ್ರ್ಯಾಂಡ್ ಲುಕ್ ಚೆನ್ನಾಗಿ ಬರ್ತಾ ಇದೆ ಸರ್. ಅಂದ್ರೆ ಇಲ್ಲಿ ಏನ್ ಮೆಥಡ್ ಮಾಡ್ತಾ ಇದೀವಲ್ಲ ಅದೇ ಮೆಥಡ್ ಅಲ್ಲಿ ಇವಾಗ ಮಾಮೂಲಿ ಸ್ಕ್ರೂ ಸಿಸ್ಟಮ್ ಮಾಡ್ಕೊಂಡು ಆ ಗ್ಯಾಪ್ಸ್ ಇರ್ತಾವಲ್ಲ, ಆ ಗ್ಯಾಪ್ಸ್ ಒಳಗಡೆ ಸ್ಕ್ರೂ ಹೊಡೋದು, ಅದೆಲ್ಲ ಕಾಣಿಸ್ದಿರಂಗೆ ಕಂಪ್ಲೀಟ್ ಸೀಲಿಂಗ್ ಕೂಡ ರಾಫ್ಟರ್ಸ್ ಅಲ್ಲೇ ಕವರ್ ಅಪ್ ಮಾಡಬಹುದು. ಒಂದು ಕೆಲಸ ಮಾಡಬಹುದಲ್ವಾ, ಜಿಪ್ಸಮ್ ಅಲ್ಲಿ ಇದಾಕ್ಬಿಟ್ಟು ಬಾರ್ಡರ್ ಹಾಕಿ ಮಧ್ಯದಲ್ಲಿ ಸೆಂಟರ್ ಅಲ್ಲಿ ರಾಫ್ಟರ್ಸ್ ಮಾಡಬಹುದು ಸರ್. ಸಕ್ಕತ್ತಾಗಿರುತ್ತೆ ಸರ್. ಕೋಲೈಟ್ ಹಾಕ್ಬಿಟ್ರೆ ಕ್ರೇಜಿ ಬರುತ್ತೆ ಸರ್. ಆಮೇಲೆ ಇವಾಗ ಏನು ಎಲ್ ಶೇಪ್ ತಗೊಂತೀವಿ, ಗೋಡೆಯಿಂದ ತಗೊಂಡು ಅದಂಗೆ ಕಂಟಿನ್ಯೂಟಿ ತಗೊಂತೀವಿ, ಆ ತರದಿದ್ದಾಗ ನಾವು ಗ್ಯಾರಂಟಿ ಇದು ರಾಫ್ಟರ್ಸ್ ಹೋದ್ವಿ ಅಂತಂದ್ರೆ ಅದು ಕಂಟಿನ್ಯೂಟಿ ತಗೊಬಹುದು, ಚೆನ್ನಾಗಿ ಬರುತ್ತೆ ಸರ್. ಅದೊಂದು ಮೇಜರ್ ಯೂಸ್ ಆಗುತ್ತೆ. ಅಂಡ್ ಇವಾಗ ಅಗೇನ್ ಪೇಂಟ್ ಅಲ್ಲೂ ಕೂಡ ಕಂಪ್ಲೀಟ್ ಸೀಲಿಂಗ್ಗೆ ಟೆಕ್ಸ್ಚರ್ ಪೇಂಟ್ ಬಂದಿದೆ ಸರ್. ಮತ್ತೆ ಓನ್ಲಿ ಪೇಂಟ್ ಅಲ್ಲಿ ಪೇಂಟ್ ಇವಾಗ ಬರೀ ಟೆಕ್ಸ್ಚರ್ ಪೇಂಟ್ ವಾಲು ಮಾಡ್ತಾ ಇದ್ವಿ. ಹೌದು, ಇವಾಗ ಅದೇನಾಗಿದೆ, ಇವಾಗ ಅಪ್ಗ್ರೇಡೆಡ್ ಆಗಿ ಇವಾಗ ಮತ್ತೆ ಸೀಲಿಂಗ್ ಕೂಡ ಟೆಕ್ಸ್ಚರ್ ಪೇಂಟ್ ಬಂದಿದೆ ಸರ್. ಟೆಕ್ಸ್ಚರ್ ಪೇಂಟ್ ಮಾಡ್ಬೋದು, ಮತ್ತೆ ಡಿಸೈನ್ ವಾಲ್ ಏನಂತರ ಡಿಸೈನ್ಸ್ ಮಾಡ್ಬೋದು ಅದೆಲ್ಲ ಸೀಲಿಂಗ್ ಮಾಡ್ಬೋದು ಸರ್. ಅಂದ್ರೆ ಇವಾಗ ನಮ್ಗೆ ಡೆವಲಪ್ಮೆಂಟ್ಗೆ ಅದೊಂದು ಆಪ್ಷನ್ ಅನ್ನಂಗೆ ರೆಡಿ ಆಗಿದೆ ಸರ್ ಸೀಲಿಂಗ್. ಯಾಕಂದ್ರೆ ಗೋಡೆಗೆ ತುಂಬಾ ಆಪ್ಷನ್ಸ್ ಇದೆ, ಮತ್ತೆ ಫ್ಲೋರ್ಗೆ ತುಂಬಾ ಆಪ್ಷನ್ಸ್ ಇದೆ. ಸೀಲಿಂಗ್ ಆಲ್ಮೋಸ್ಟ್ ನಮ್ಗೆ ಇದ್ದಿದ್ದೇನೆ ಒಂದು ಕಡಿಮೆ ಆಪ್ಷನ್ಸ್. ಇವಾಗ ಏನಾಗಿದೆ, ಇವೆಲ್ಲನೂ ಕೂಡ ಟೈಲ್ಸ್ ಇದು ಕೆಳಗಡೆ ಇದ್ದಿದ್ದು ಮೇಲಕ್ಕೆ ಬಂದಿದೆ, ಪೇಂಟ್ ಬಂದಿದೆ, ಆ್ಯಂಡ್ ಅದಾದಮೇಲೆ ಲೈಟಿಂಗ್ಸ್ ಆಪ್ಷನ್ಸ್ ಬಂದಿದೆ.
ಸೊ ಎಲ್ಲ ಥರದ ಅಪ್ಗ್ರೇಡೇಷನ್ಸ್ ಕೂಡ ಸೀಲಿಂಗ್ ಕೂಡ ಬಂದಿದೆ. ವಾಲ್ಪೇಪರ್ ಹಾಕ್ಬೋದಲ್ವಾ ನಾವು? ವಾಲ್ಪೇಪರ್ ಹಾಕ್ಬೋದು ಸರ್. ವಾಲ್ಪೇಪರ್ ನೀಟಾಗಿ ರೆಡಿ ಮಾಡಿಬಿಟ್ಟು ಎನಮಲ್ ಪೇಂಟ್ ಹೊಡೆದ್ಬಿಟ್ಟು ಅದು ಕ್ಲೀನಾಗಿ ಅಂಟಿಸ್ಬಿಟ್ರೆ ಮುಗ್ದೋಯ್ತು ಸರ್. ವಾಲ್ಪೇಪರ್ ಕೂಡ ಒಳ್ಳೆ ಐಡಿಯಾ ಸರ್ ಇದು. ಓಕೆ, ಸೊ ಆಲ್ಮೋಸ್ಟ್ 12 ಆಪ್ಷನ್ಸ್ಗಳನ್ನ 14 ಆಪ್ಷನ್ಸ್ ಕೊಟ್ಟಿದ್ದೀವಿ. ಇದ್ರಲ್ಲಿ ಯಾವ್ದು ನೀವು ಅಡಾಪ್ಟ್ ಮಾಡ್ತಾ ಇದ್ರೆ ಯಾವ್ದು ಮಾಡ್ತಾ ಇಲ್ಲ ನೀವು? ಅಂದ್ರೆ ಸರ್ ನಾವಿನ್ನು ಟೈಲ್ಸ್ ಒಂದು ಹಾಕಿಲ್ಲ, ನೀವು ಸೀಲಿಂಗ್ ಟೈಲ್ಸ್ ಒಂದು ನಾವು ಮಾಡಿಲ್ಲ. ಅದು ಬಿಟ್ರೆ ಇನ್ನು ಪ್ರಿಂಟೆಡ್ ಆಲ್ರೆಡಿ ಯೂಸ್ ಮಾಡ್ತಾ ಇದೀವಿ. ಅಂಡ್ ಅದಾದ್ಮೇಲೆ ಓಕ್ಸ್ದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಲ್ಲ, ಅದನ್ನ ಸ್ವಲ್ಪ ಈಗ ಇಂಟಿಗ್ರೇಟ್ ಮಾಡ್ತಾ ಇದೀವಿ. ಮೇಜರ್ ಆಗಿ ಅಂದ್ರೆ ಟೈಲ್ಸ್ ಒಂದೇನೆ ಸರ್ ಯೂಸ್ ಮಾಡಿಲ್ಲ ಅಂತ ಹೊಸದಾಗಿ ಬಂದಿರೋದ್ರಲ್ಲಿ. ಮಿಕ್ಕಿರೋದೆಲ್ಲಾನು ಕೂಡ ಯೂಸ್ ಮಾಡಿದೀವಿ, ಇಂಟಿಗ್ರೇಟ್ ಮಾಡ್ತಾ ಎಲ್ಲ ಇಂಟಿಗ್ರೇಟ್ ಮಾಡಿದೀವಿ. ಎಲ್ಲಾನು ಒಂದು ಒಳ್ಳೆ ಔಟ್ಲುಕ್ ಕೂಡ ಬರ್ತಾ ಇದೆ. ಸೊ ಇದನ್ನು ಕೂಡ ಈಗ ಅಪ್ಕಮಿಂಗ್ ಡೇಸ್ ಅಲ್ಲಿ ಟೈಲ್ಸ್ ಕೂಡ ಇಂಟಿಗ್ರೇಟ್ ಮಾಡಬೇಕು, ಮಾರ್ಬಲ್ ಶೀಟ್ಸ್ ಇಂಟಿಗ್ರೇಟ್ ಮಾಡೋದು, ಇವನ್ನೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ಮಾರ್ಬಲ್ ಶೀಟ್ಸ್ ಕಮ್ಮಿ ಅಲ್ವಾ ನೀವು? ಕಮ್ಮಿ, ನಾನು ಎಲ್ಲೂ ನೋಡಿಲ್ಲ. ಅಯ್ಯೋ ಮಾರ್ಬಲ್ ಶೀಟ್ಸ್ ನ ಇನ್ನ, ಯಾಕಂದ್ರೆ ಸ್ವಲ್ಪ ಇನ್ನು ಕಲೆಕ್ಷನ್ಸ್ ಬರಲಿ ಅಂತ ವೇಟ್ ಮಾಡ್ತಾ ಇದೀವಿ. ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಅವನ್ನೆಲ್ಲ ಓಕೆ ಓಕೆ ಸರ್. ನೀವು ಇವಾಗ ನಿಮ್ದು ಇಂಟೀರಿಯರ್ ಇದೆಯಲ್ಲ, ನಿಮ್ಮ ಕನ್ಸ್ಟ್ರಕ್ಷನ್ ಜೊತೆನೇನಾ ಅಲ್ಲಿ ಓನ್ಲಿ ಇಂಟೀರಿಯರ್ ಯಾರು ಕೇಳಿದ್ರೆ ಮಾಡ್ಕೊಡ್ತೀರಾ? ಇಲ್ಲ ಸರ್, ಆಲ್ಮೋಸ್ಟ್ ನಾವು ಬರೀ ಕನ್ಸ್ಟ್ರಕ್ಷನ್ ಜೊತೆಗಿರೋರ್ಗೆ ಮಾತ್ರನೇ ಮಾಡ್ತಾ ಇದ್ದೀವಿ, ನಮ್ಮ ಇದ್ರಲ್ಲೇ ಮಾತ್ರನೇ. ಬಟ್ ಎಲ್ಲೋ ವೆರಿ ರೇರ್ ಕೇಸಸ್ ಅಲ್ಲಿ ಬರೀ ಇಂಟೀರಿಯರ್ ಆಚೆ ಮಾಡೋದು. ನಿಮ್ ಯಾವ ಪ್ಯಾಕೇಜಸ್ ಇಂದ ಇದು ಇಂಟೀರಿಯರ್ ಇನ್ಕ್ಲೂಡ್ ಆಗುತ್ತೆ ಸರ್? ಅಂದ್ರೆ ಸರ್ ನಮ್ದು ಟಾಪ್ 3 ಪ್ಯಾಕೇಜಸ್ ಇದೆ ಸರ್. 2500, ಆಮೇಲೆ 2700, 2900 ಅದರಲ್ಲೆಲ್ಲ ಇಂಟೀರಿಯರ್ ಇದೆ. ಆಮೇಲೆ ಇನ್ನೊಂದು 2255 ಅಂತ ಒಂದಿದೆ ಸರ್, ಅದರಲ್ಲೂ ಕೂಡ ಇಂಟೀರಿಯರ್ ಇದೆ ಸರ್. 2255 ಅಂದ್ರೆ 2255 ರೂಪಾಯಿ ಇದೆ, ಅದರಲ್ಲೆಲ್ಲ ಇಂಟೀರಿಯರ್ ಇದೆ ಸರ್. ಓಕೆ ಓಕೆ. 1 2 BHK ಇಂಟೀರಿಯರ್ ನೀವು ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಂತೀರಾ ಸರ್ ನೀವು? ಸರ್ ನಮಗೆ ಅಂದ್ರೆ ಒಂದು 45 ಡೇಸ್ ರೆಗ್ಯುಲರ್ ಟೈಮ್ ಅಂತ ಹೋಗ್ತಾ ಇದೆ, ಯಾಕಂದ್ರೆ ಇವೆಲ್ಲ ಫ್ಯಾಕ್ಟ್ರಿ ಫಿನಿಶ್ ಹೋಗ್ತಾ ಇದೀವಿ. ಏರೆ ಕಮ್ಮಿ ಇತ್ತಂದ್ರೆ ಬೇಗನೆ ಆಗ್ಬಿಡುತ್ತೆ, ಒಂದು ವಾರ ಸೆಲೆಕ್ಷನ್ ಅದು ಇದು ಅಂತ ಹೇಳ್ಬಿಟ್ಟು ಆಗೋಗುತ್ತೆ. ಆಮೇಲೆ ಫ್ಯಾಕ್ಟ್ರಿ ಕಳ್ಸಿದ್ವಿ ಅಂತಂದ್ರೆ ಒಂದು ವಾರದಲ್ಲಿ ಮೆಟೀರಿಯಲ್ ಬಂದ್ಬಿಡುತ್ತೆ, ಮತ್ತೆ ಒಂದು 2-3 ದಿನದಲ್ಲಿ ಫಿಕ್ಸಿಂಗ್ ಮಾಡ್ಬಿಡುತ್ತೆ. ಕಂಪ್ಲೀಟ್ ಮಾಡ್ಯುಲರ್ ಹೋಗ್ತಾ ಇದ್ರೆ ನೀವು? ಕಂಪ್ಲೀಟ್ ಮಾಡಿಲ್ಲ, ಎಲ್ಲ ಫ್ಯಾಕ್ಟ್ರಿ ಫಿನಿಶ್ ಹೋಗ್ತಾ. ಓಕೆ ಓಕೆ ಓಕೆ. ಅಂದ್ರೆ ಆನ್ ಸೈಟ್ ಅಲ್ಲಿ ಸ್ವಲ್ಪ ಕಮ್ಮಿ, ಯಾಕಂದ್ರೆ ಅಷ್ಟು ನಮ್ದು ಆರ್ಡರ್ಸ್ ಜಾಸ್ತಿ ಇರೋದ್ರಿಂದ ನಮಗೆ ಅಲ್ಲಿ ಕ್ವಾಲಿಟಿನ ಅಷ್ಟು ಅಚೀವ್ ಆಗ್ತಾ ಇಲ್ಲ ಅಂತೇಳಿ ಎಲ್ಲ ಮಾಡ್ಯುಲರ್ ಎಲ್ಲ ಅಲ್ಲೇ ಮಾಡ್ಯುಲರ್ ಮಾಡ್ತಾ ಇದ್ದೀರಾ. ಆಮೇಲೆ ನಿಮ್ಮದೇ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನಿಮಗೆ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಮಾಡೋದು ತುಂಬ ಈಸಿ. ಹೌದು ಸರ್. ಆಮೇಲೆ ಯಾಕಂದ್ರೆ ನಮ್ಗೆ ಈಗ ಇಂಟೀರಿಯರ್ ನಮಗೆ ಪೇಂಟಿಂಗ್ ಆಗ್ಬೋದು, ಮತ್ತೆಲ್ಲಾನು ಸ್ವಲ್ಪ ವೈರಿಂಗ್ ಬಿಡಬೇಕು, ಎಲ್ಲ ಲೈಟಿಂಗ್ ಆಪ್ಷನ್ಸ್ ಬರಬೇಕು, ಅದೆಲ್ಲಾನು ಕೂಡ ಈಸಿ. ಆಮೇಲೆ ಕಸ್ಟಮರ್ಸ್ಗೆ ಆಲ್ರೆಡಿ ನಾವು ನಮಗೂ ಅವ್ರಿಗೂ ಸೆಟ್ ಆಗಿರುತ್ತೆ ಮೈಂಡ್ ಸೆಟ್. ಈಗ ನಮ್ನೇನು ಹೊಸದಾಗಿ ಹೊಸದಾಗಿಂದ ಇದು ಮಾಡಬೇಕಾಗಿಲ್ಲ. ಕರೆಕ್ಟ್. ಅಂದ್ರೆ ಅದು ಆಲ್ರೆಡಿ ಜಗಳಾಡ್ತಾ ಇರ್ತೀವಿ, ಕಿತ್ತಾಡ್ತಾ ಇರ್ತೀವಿ, ಅಂದ್ರೆ ಒಂಥರ ಒಂದು ಬಾಂಡಿಂಗ್ ಬಂದಿರುತ್ತೆ, ತಿಳ್ಕೊಂಡು ಮಾತಾಡಿ, ಅಂದ್ರೆ ಅವ್ರು ಹೊಸಬ್ರು ಅಂತ ಫೀಲ್ ಆಗಲ್ಲ ನಮ್ಗೆ ಇಂಟೀರಿಯರ್ ಮಾಡಕ್ ನಮಗೂ ಈಸಿ. ನಮ್ಮ ಕಸ್ಟಮರ್ ಎಲ್ಲ ಇಲ್ಲ ಸರ್ ಹಿಂಗೆ ಹಂಗೆ ಅಂತೇಳಿ ಕ್ಯಾಜುವಲ್ ಆಗಿ ಮಾತಾಡ್ಕೊಂಡು ಮಾಡ್ಬಿಡ್ತೀವಿ. ಅವರು ಕೂಡ ನಮ್ಮ ಹತ್ರ ಏನೇ ಡೌಟ್ಸ್ ಇತ್ತು ಏನೇ ಇತ್ತು ಅಂತಂದ್ರೂ ಅದು ಮಾತಾಡೋದಕ್ಕೆ ಅದೆಲ್ಲ ಕಂಫರ್ಟಬಲ್ ಆಗಿರುತ್ತೆ. ಸೊ ಆಮೇಲೆ ಇಬ್ರಿಗೂ ಜೊತೆನಲ್ಲಿ ಏನಂತಂದ್ರೆ ಸರ್, ಇಂಟೀರಿಯರ್ ಮಾಡ್ಕೊಂಡಿರೋದ ರೀಸನ್ ಇಸ್ ನಮಗೆ ಟೈಮ್ ಲ್ಯಾಪ್ಸ್ ಆಗೋದು ಸರ್. ಅಂದರೆ ಕನ್ಸ್ಟ್ರಕ್ಷನ್ ಮಾಡಿದಾದ್ಮೇಲೆ ನಾವು ಇಂಟೀರಿಯರ್ ಮಾಡಲ್ಲ ಅಂತಂತಂದರೆ, ನಾವು ಕನ್ಸ್ಟ್ರಕ್ಷನ್ ಎಲ್ಲ ಹ್ಯಾಂಡ್ ಓವರ್ ಕೊಟ್ಟಿದ್ದಾದ್ಮೇಲೆ ಮತ್ತೆ ಓನರು ಮತ್ತೆ ಇನ್ನೊಂದು ಕಡೆ ಹುಡ್ಕಾಡಿ ಅವ್ರನ್ನ ಫೈನಲ್ ಮಾಡ್ಕೊಂಡು ತೊಗೊಂಬಂದು, ಆಮೇಲೆ ಅವ್ರು ಪೇಂಟ್ ಹಾಳು ಮಾಡ್ತಾರೆ, ಮತ್ತೊಂದು ಅವರೆಲ್ಲ ಗೋಡೆ ಚಿಪೌಟ್ ಮಾಡ್ತಾರೆ. ಸೊ ಅವನ್ನೆಲ್ಲ ಮತ್ತೆ ನಾವು ನಮ್ಗೆ ತಲೆ ಬಿಸಿ ಕೆಲಸ ಅಂತ ಹೇಳ್ಬಿಟ್ಟು ಇಂಟೀರಿಯರ್ನ ನಾವು ಜೊತೆಲಿ ಮಾಡ್ತಾರೆ. ಯೂಶಲಿ ಕಾಸ್ಟ್ ಅಂತ ಬಂದಾಗ ಈಗ ಒಂದು 50 ಲಕ್ಷದ್ದು ಮನೆ ಕಟ್ತಾ ಇದ್ದೀರಾ? ಹೌದು ಸರ್. ಅಲ್ಲಿಗೆ ಇಂಟೀರಿಯರ್ ಎಕ್ಸ್ಟ್ರಾ ಎಷ್ಟಾಗುತ್ತೆ ಸರ್ ನಿಮ್ಮ ಪ್ರಕಾರ? ಸರ್ ಇಂಟೀರಿಯರ್ ಮಿನಿಮಮ್ ಏನಂದ್ರೆ ಸರ್, ಇವಾಗ ಒಂದು 10 to 20% ಇಂಟೀರಿಯರ್ ಮಾಡಲೇಬೇಕು ಸರ್ ಕನ್ಸ್ಟ್ರಕ್ಷನ್ ಅಮೌಂಟಲ್ಲಿ. 10% ಸ್ಟಾರ್ಟಿಂಗ್ ವೆರಿ ಬೇಸಿಕ್ ಅಂತಂದ್ರೆ ಅಷ್ಟಿಂದ ಸ್ಟಾರ್ಟ್ ಆಗುತ್ತೆ. ಸಮ್ಟೈಮ್ಸ್ ಕನ್ಸ್ಟ್ರಕ್ಷನ್ ಅಷ್ಟೇ ಈಕ್ವಲ್ ಅಮೌಂಟ್ ಇಂಟೀರಿಯರ್ಗೂ ಹೋಗುತ್ತೆ ಸರ್, ತುಂಬ ಲಕ್ಸುರಿ ಮಾಡಿದ್ವಿ ಅಂತ. ತುಂಬ ಲಕ್ಸುರಿ ಮಾಡಿದ್ರೆ ಮಾತ್ರ ಯೂಶಲಿ ಒಂದು 5 ಲಕ್ಷದಿಂದ 10 ಲಕ್ಷದ ಒಳಗಡೆ ಅಷ್ಟೊಳಗಡೆ ಆಗುತ್ತೆ, ಬಂದೇ ಬರುತ್ತೆ. ಹೌದು ಸರ್ ಅಲ್ವಾ? ಓಕೆ, ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಕ್ವಾಲಿಟಿ ಇಂಟೀರಿಯರ್ ಬೇಕು ಅಂತಂದರೆ ಆಸಿಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಂಗಳೂರಿನ 8ನೇ ಮೈಲಿಯಲ್ಲಿ ಆಫೀಸ್ ಇದೆ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೋಬೋದು ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಇಂಟೀರಿಯರ್ ಮ್ಯಾಟರನ್ನು ಸೂಪರ್ ಆಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು.